ಹೊತ್ತಿನ ಡಿಬೇಟ್ನಲ್ಲಿ ವಿನಾಯಕ್ ಅವರೇ, ಈ ಪ್ರೋ ಪೀಪಲ್ ಸ್ಕೀಮ್ ಚುನಾವಣೆ ಆಗಿರೋದ್ರಿಂದ, ಚುನಾವಣೆಗೆ ಬಿಡುಗಡೆಗೊಳಿಸಿರುವ ಪ್ರಣಾಳಿಕೆ ಆಗಿರೋದ್ರಿಂದ ಜನರಿಗೆ ನೇರವಾಗಿ ಸ್ಪರ್ಶಿಸುವಂತಹ ಯೋಜನೆಗಳು ಅಂತ ಹೇಳಿ ಇದರಲ್ಲಿ ಏನೆಲ್ಲ ಗಮನಿಸಲಿಕ್ಕೆ ಸಿಗ್ತಾ ಇದೆ, ಹಾಗೆ ಅದು ಇಂಪ್ಲಿಮೆಂಟೇಷನ್ ಭಾಗದಲ್ಲೂ ಕೂಡ ಯೋಚನೆ ಮಾಡಿದಾಗ ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅಂತ ನಾನು ನೋಡಿದಾಗೆ ಮೋದಿ ಅವರ ನೀವು ಆಡಳಿತವನ್ನು ಹಿಂದೆ ಎಲ್ಲ ಗಮನಿಸಿದರೆ ಅವ್ರದ್ದು ಒಂದು ಶಾರ್ಟ್ ಟರ್ಮ್, ಇನ್ನೊಂದು ಲಾಂಗ್ ಟರ್ಮ್ ಅಂತ ಎರಡು ಭಾಗ. ಈಗ ಶಾರ್ಟ್ ಟರ್ಮ್ ಯಾವುದು ಅಂದರೆ ಇದರಲ್ಲಿ ಒಂದು ನೀವು ಉಚಿತ ಈ ಅನ್ನಭಾಗ್ಯ ಏನಿದೆ ಅದನ್ನು ಕಂಟಿನ್ಯೂ ಮಾಡೋ. ಅನ್ನಭಾಗ್ಯ ರಾಜ್ಯದ ಹೆಸರು ಅಂದರೂ ಅದರಲ್ಲಿ ಕೇಂದ್ರದಿಂದ ಬರೋ 5 kg ಅಕ್ಕಿ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಅದು ಇನ್ನು 5 ವರ್ಷ ಎಕ್ಸ್ಟೆಂಡ್ ಆಯಿತು ಅಂದರೆ ಅದು ಈಗ ಇಮಿಡಿಯೇಟ್ ಆಗಿ ಸಿಗುವಂಥದ್ದು. ಸೊ ಈ ಥರದ್ದು. ಆಮೇಲೆ ಈಗ ವಂದೇ ಭಾರತ್ ರೈಲನ್ನು ಬಿಡುವಂಥದ್ದು ಇದೆಲ್ಲ ಹೇಳಿದರು. ಆಮೇಲೆ ಸೂರ್ಯಗರ್ ಹೇಳಿದರು. ಈ ಥರದ್ದೆಲ್ಲ ಇಮಿಡಿಯೇಟ್ ಆಗಿ ಆಗುವಂಥದ್ದು. ಈ ಮುದ್ರಾ ಯೋಜನೆಯ ಹಣವನ್ನು ಡಬಲ್ ಮಾಡಿ ಅದೆಲ್ಲ ಅಂದರೆ ಈಗ ಇರೋ ಯೋಜನೆ ಅದರ ಲಿಮಿಟ್ಗಳನ್ನು ಜಾಸ್ತಿ ಮಾಡಿರೋದು. ಅದ್ರ ನೀವು ಒಂದು ವಾದ ಮಾಡ್ಬೋದು, ಏನು ಅಂದರೆ ನೆಕ್ಸ್ಟ್ ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಗುವಾಗ ಅದು ಕರೆಕ್ಟಾಗಿ ಏರಿಸಿದ್ದಾರೆ ಅದಕ್ಕೆ ತಕ್ಕಾಗೆ ಅಂತ ಕೂಡ ವಾದ ಮಾಡ್ಬೋದು. ಬಟ್ ಏರಿಸಿದ್ದಾರೆ, ಅದನ್ನು ಏರಿಸಿದ್ದಾರೆ. ಆಮೇಲೆ ಈ ರೈಲ್ವೆ ಪಟ್ರಿ ಇಲ್ಲಿ ಕೆಲಸ ಮಾಡೋರಿಂದ ಕಸಾಯಕವರಿಂದ ಹಿಡಿದು ಆಕಾಶದವರೆಗೆ ಹೋಗೋ ತನಕ ಅದನ್ನು ಅಂದರೆ ಏನು ಪ್ರತಿಯೊಂದು ವಿಷಯವನ್ನು ಅವರು ಅದರಲ್ಲಿ ಗಮನಿಸಿದ್ದಾರೆ. ಅದರಲ್ಲಿ 2 ವಿಭಾಗ ಮಾಡ್ಕೊಂಡಿದ್ದಾರೆ. ಉದಾಹರಣೆಗೆ ಈಗ ಬೇರೆ ಬೇರೆ ಇಂಡಸ್ಟ್ರಿಯಲ್ ಹಬ್ ಇರ್ಬೋದು, ಆಮೇಲೆ ಚಿಪ್ ನಿರ್ಮಾಣ ಅಂತ ಹೇಳಿದ್ರು. ಅದೆಲ್ಲ 5 ವರ್ಷಕ್ಕೂ ಕೂಡ ಆಗೋದು ಕಷ್ಟ. ಅವೆಲ್ಲ ನಿಮಗೆ ಲಾಂಗ್ ಟರ್ಮ್ ಯೋಜನೆಗಳು. ದೇಶದಲ್ಲಿ ಈಗ ಮೇಕ್ ಇನ್ ಇಂಡಿಯಾ ಅಂತ ಮಾಡಿದ್ರು. ಈಗ ಎಲ್ಲರೂ ಕೇಳ್ತಾರೆ ಮೇಕ್ ಇನ್ ಇಂಡಿಯಾದಿಂದ ಏನಾಯಿತು ಅಂತ. ಮೇಕ್ ಇನ್ ಇಂಡಿಯಾದಿಂದ ಏನಾಯಿತು ಅಂತ ಗೊತ್ತಾಗಬೇಕಾದ್ರೆ ಇನ್ನೊಂದು 10 ವರ್ಷ 15 ವರ್ಷ ಹೋಗಬೇಕು, ಅದರ ಎಫೆಕ್ಟ್ ಗೊತ್ತಾಗಬೇಕು. ಯಾಕಂದರೆ ಅದು ಲಾಂಗ್ ಟರ್ಮ್ ಆದಂಥ ಯೋಜನೆಗಳು. ಸೊ ಎರಡನ್ನು ಮಿಕ್ಸ್ ಮಾಡಿ ಅವರು ಪ್ರಣಾಳಿಕೆಯಲ್ಲಿ ಹೇಳಿದ್ದನ್ನು ನಾವು ನೋಡ್ಬೋದು. ಈ ಥರ ಈಗ ಬುಲೆಟ್ ಟ್ರೈನ್ ಹೇಳಿದ್ರು. ಬುಲೆಟ್ ಟ್ರೈನ್ ಇನ್ನು 5 ವರ್ಷಕ್ಕೂ ಆಗಲ್ಲ, ನೆಕ್ಸ್ಟ್ ಆಗುವಂಥದ್ದು. ಈಗ ಉತ್ತರಕ್ಕೆ, ದಕ್ಷಿಣಕ್ಕೆ, ಪೂರ್ವಕ್ಕೆ ಅಂತೆಲ್ಲ ಹೇಳಿದ್ರಲ್ಲ, ಅದೆಲ್ಲ ತುಂಬ ಲಾಂಗ್ ಟರ್ಮ್ ಇರೋವಂಥದ್ದು. ಈ ಥರ ಜನರಿಗೆ ಇಮಿಡಿಯೇಟಾಗಿ ಆಗುವಂಥದ್ದು ಕೆಲವು, ಲಾಂಗ್ ಟರ್ಮಲ್ಲಿ ಆಗುವಂಥದ್ದು ಕೆಲವು. ಅದರಿಂದ ಜನರಿಗೂ ಉಪಯೋಗ ಆಗೇ ಆಗುತ್ತೆ. ಈಗ ಏನು ಪ್ರಣಾಳಿಕೆಯಲ್ಲಿ ಹೇಳಿದ್ದಾರೆ ಎಲ್ಲ ಏನು ವಿಷಯದಿಂದಲೂ ಜನರಿಗೆ ಖಂಡಿತ ಉಪಯೋಗ ಆಗೇ ಆಗುತ್ತೆ. ಆದರೆ ನೇರವಾಗಿ ಆಗುವಂಥದ್ದು ಕೆಲವು, ಆಮೇಲೆ ಅದರಿಂದ ಪರೋಕ್ಷವಾಗಿ ಆಗುವಂಥದ್ದು ಕೆಲವು. ಬಸವರಾಜ್ ಸರ್, ಈ 3 ಕೋಟಿ ಲಖಪತಿ ದೀದಿ, ಹಾಗೆ 70 ವರ್ಷ ಮೇಲ್ಪಟ್ಟವರಿಗೆ 5 ಲಕ್ಷದವರೆಗಿನ ಆರೋಗ್ಯ ಕವರ್, ಹಾಗೆ ಮನೆ ನಿರ್ಮಾಣ, ಅದನ್ನ ನಾವು ಮತ್ತಷ್ಟು ಹೆಚ್ಚು ಮಾಡ್ತೀವಿ, 3 ಕೋಟಿ ಎಕ್ಸ್ಟ್ರಾ ಮನೆಗಳನ್ನ ಹೊಸದಾಗಿ ಕಟ್ತೀವಿ ಅನ್ನೋದು, ಹಾಗೆ ಮುದ್ರಾ ಯೋಜನೆ ಅಡಿಯಲ್ಲಿ 20 ಲಕ್ಷದವರೆಗೆ, ಈ ರೀತಿಯಾಗಿ ನೇರವಾಗಿ ಜನರಿಗೆ ತಲುಪುವಂತಹ ಯೋಜನೆಗಳು ಈ ಪಂಚ ಗ್ಯಾರಂಟಿಗಳ ಎಫೆಕ್ಟ್ಗಿಂತ ಜಾಸ್ತಿ. ಇವೆಲ್ಲ ಇದೆ, ನೀವೇನು ಲಿಸ್ಟ್ ಹೇಳಿದ್ರಲ್ಲ, ಇವೆಲ್ಲ ಇಲ್ಲಿಯವರೆಗಿನ ಮೋದಿ ಸರ್ಕಾರದ ಬಜೆಟ್ ಪ್ರೊವಿಷನ್ನೇ. ಇಲ್ಲಿನವರೆಗೆ ಬಜೆಟಲ್ಲಿ ಇದೆ, ಮುಂದುವರ್ಕೊಂಡು ಹೋಗ್ತವೆ. ಹೊಸದ ಅಲ್ಲ, ಅಬ್ಸಲ್ಯೂಟ್ಲಿ ಕರೆಕ್ಟ್. ಆದರೆ ಈಗ ಒಂದು ಹೇಳಿದ್ರಲ್ಲ, ಈ ಬೀದಿ ವ್ಯಾಪಾರಿಗಳಿಗೆ ಅನ್ಸೆಕ್ಯೂರ್ಡ್ ವಿದೌಟ್ ಕೊಲ್ಯಾಟ್ರಲ್ ಸೆಕ್ಯೂರಿಟಿ 50,000 ಕೊಡ್ತೇವೆ ಅಂತ ಯಾವುದೇ ಬೀದಿ ವ್ಯಾಪಾರಿನ ಹೋಗಿ ಕೇಳಿ, ಅನ್ಸೆಕ್ಯೂರ್ಡ್ ಕೊಲ್ಯಾಟ್ರಲ್ 10 ರೂಪಾಯಿ ಬ್ಯಾಂಕಲ್ಲಿ ಸಾಲ ಕೊಡ್ತಾರ ಅಂತ. ಒಂದು ಚುನಾವಣಾ ಭಾಷಣ ಮಾಡೋದು ಬೇರೆ, ಒಂದು ಬ್ಯಾಂಕು ಅದನ್ನು ಇಂಪ್ಲಿಮೆಂಟ್ ಮಾಡೋದು ಬೇರೆ. ಏನೇ ಯೋಜನೆ ಇರಲಿ, ಯಾವುದೇ ಬ್ಯಾಂಕು ಸೆಕ್ಯೂರಿಟಿ ಇಲ್ಲದೆ, ಕೊಲ್ಯಾಟ್ರಲ್ ಇಲ್ಲದೆ ನಿಮಗೆ 10% ಸಾಲ ಕೊಡೋದಿಲ್ಲ. ಇದು ಭಾಷಣ ಬೇರೆ, ವಾಸ್ತವ ಬೇರೆ ಇರಲಿ. ಆದರೆ ಇವೆಲ್ಲ ಆರ್ಥಿಕ ಮತ್ತು ಅಭಿವೃದ್ಧಿ ಏನು ಭರವಸೆಗಳಿದಾವಲ್ಲ ಈ ಬಜೆಟಲ್ಲಿ, ನಾನು ಅದನ್ನು ಸ್ವಲ್ಪ ಜಾಸ್ತಿ ನಂಬಕ್ಕೆ ಹೋಗೋದಿಲ್ಲ. ಅವರು ಕೊಲ್ಯಾಟ್ರಲ್ ಇಲ್ಲದೆ, ಗ್ಯಾರಂಟಿ ಇಲ್ಲದೆ ಸಾಲ ಕೊಡಲ್ಲ ಸರಿ, ಆದರೆ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟೇ ಗ್ಯಾರಂಟಿ ಅಂತ ಯಾವುದೇ ಬ್ಯಾಂಕ್ ಕೊಡಲ್ಲ. ಮಾತಾಡಿದ್ದೇನೆ, ಆಡಿಟ್ ಮಾಡ್ಸೋಣ ಬೇಕಿದ್ರೆ, ಅದು ಬೇರೆ ವಿಚಾರ. ನಾನು ಹೇಳೋದು ಈ ಭರವಸೆಗಳಿದಾವಲ್ಲ, ಈ ಎಲ್ಲ ಭರವಸೆಗಳನ್ನ ನಾನು ಸ್ವಲ್ಪ ಅರ್ಧ ಮನಸ್ಸಿಂದ ನಂಬುತ್ತೇನೆ. ಯಾಕಂದ್ರೆ ಹಿಂದಿನ ಅನೇಕ ಭರವಸೆಗಳನ್ನ, ಆರ್ಥಿಕ ಮತ್ತು ಅಭಿವೃದ್ಧಿ ಸಂಬಂಧಪಟ್ಟ ಭರವಸೆಗಳನ್ನ ಈ ಸರ್ಕಾರ ಈಡೇರಿಸಿಲ್ಲ. ಅದು ಭ್ರಷ್ಟಾಚಾರ ಆಗಿರಲಿ, ಕಪ್ಪುಣ ಆಗಿರಲಿ, ಅನ್ಎಂಪ್ಲಾಯ್ಮೆಂಟ್ ಆಗಿರಲಿ, ಇವು ಈಡೇರಿಲ್ಲ. ಹೀಗಾಗಿ ಇವುಗಳ ಬಗ್ಗೆ ನನ್ನ ನಂಬಿಕೆ ಕಡಿಮೆ. ಆದರೆ ಸಂಪೂರ್ಣವಾಗಿ ನನಗೆ ನಂಬಿಕೆ, ಅದ್ರ ಜೊತೆಗೆ ಭಯ ಇರೋದು ಈ 1 ನೇಷನ್ 1 ಎಲೆಕ್ಷನ್ ಬಗ್ಗೆ. ಯಾಕಂದರೆ ಈಗಾಗಲೇ ರಾಜ್ಯಗಳು ತಮ್ಮ ಹೊಸ ತೆರಿಗೆ ಹಾಕೋಂಗಿಲ್ಲ ಜನರ ಮೇಲೆ, ಕೇಂದ್ರಕ್ಕೆ ಕೊಡಬೇಕು, ಕೇಂದ್ರ ಮತ್ತೆ ನಿಮಗೆ ಕೊಡಬೇಕು, ಸಾಲ ತಗೊಳ್ಳಂಗಿಲ್ಲ ರಾಜ್ಯಗಳು. ಆಮೇಲೆ 1 ನೇಷನ್ 1 ಎಲೆಕ್ಷನ್ ಅಂತೀರ. ಇದ್ರ ಜೊತೆಗೆ 2028 ಒಂದು ಅಪಾಯ ಇದೆ, ಡಿಲಿಮಿಟೇಷನ್ ಆಫ್ ಕಾನ್ಸ್ಟಿಟ್ಯೂನ್ಸೀಸ್. ಅವಾಗ ನಿಮಗೆ ದಕ್ಷಿಣದ ಎಲ್ಲ ರಾಜ್ಯಗಳು ಸಂಸತ್ತಿನಲ್ಲಿ ಬಲ ಕಳ್ಕೊಂಡ್ಬಿಡ್ತವೆ, ಎಸ್ಪೆಷಲಿ ಕರ್ನಾಟಕ. ಈ ಪರಿಸ್ಥಿತಿಯಲ್ಲಿ ಇದರ ಜೊತೆಗೆ 1 ನೇಷನ್ 1 ಎಲೆಕ್ಷನ್ ಬಂದ್ಬಿಟ್ರೆ ರಾಜ್ಯಗಳು ಸಂಪೂರ್ಣ ಬಲಹೀನವಾಗಿ ಈ ದೇಶದ ಫೆಡರಲ್ ಕಾನ್ಸ್ಟಿಟ್ಯೂಷನ್ ಕುಸಿದೋಗ್ತದೆ. ದಟ್ ಇಸ್ ಬಿಗ್ಗೆಸ್ಟ್ ಥ್ರೆಟ್. ಅದರ ಬಗ್ಗೆ ಅಪಾಯ ಮತ್ತೆ ಇವ್ರು ಮಾಡ್ತಾರೆ ಕೂಡ, ಮೋದಿ ಸರ್ಕಾರ ಮಾಡ್ತಾರೆ. And how do we tackle as somebody who loves constitution? It's a challenge for all of us. Right. ಬಹಳ ಖುಷಿಯಾಗಿರೋದಂದ್ರೆ ನಾರಿ ಶಕ್ತಿಗೆ 2 ಪಕ್ಷಗಳ ಶಕ್ತಿ ಆಗಿದೆ ಅಂತ ಹೆಣ್ಮಕ್ಳು ಖುಷಿ ಪಡಬೇಕು. ಯಾವುದೇ ಪಕ್ಷ ಕಾಂಪಿಟೇಷನ್ ಯಾಕೆ ಅಂತಂದ್ರೆ ಈಕ್ವಲ್ ವೋಟರ್ಸ್, ಹಾಗೆ ಹೆಚ್ಚಿಗೆ ವೋಟ್ ಮಾಡೋದು ಮಹಿಳೆಯರು. ಹಾಗಾಗಿ ವೋಟ್ ಬ್ಯಾಂಕ್ ದೃಷ್ಟಿಯಿಂದ ಕೂಡ ಈ ಯೋಜನೆಗಳು ಅನೌನ್ಸ್ ಆಗಿರೋದು. ನೋಡೋಣ ಮಹಿಳೆಯರನ್ನ
ಮತಗಟ್ಟೆವರೆಗೂ ಹೋಗಿ ಮತವನ್ನ ಇಂಥದ್ದೇ ಪಕ್ಷಕ್ಕೆ ಹಾಕಬೇಕು ಅಂತ ಹೇಳಿ ಒಲಿಸುವಲ್ಲಿ ಯಾವ ಭರವಸೆಗಳು ಹೆಚ್ಚಿಗೆ ಒಂದ್ ರೀತಿಯಲ್ಲಿ ಸಕ್ಸಸ್ ಆಗತ್ತೆ ಅಂತ ಹೇಳಿ ನಿಮಗೆ ಧನ್ಯವಾದ ಇಬ್ರಿಗೂ ಕೂಡ ನಿಮ್ಮ ವಿಶ್ಲೇಷಣೆಗೋಸ್ಕರ. ಇನ್ನು ಈ ಚರ್ಚೆ ಇಲ್ಲಿಗೆ ನಿಲ್ಲೋದಿಲ್ಲ ಅಂತ ಹೇಳಿ, ಯಾಕಂತಂದ್ರೆ ಈಗ ಪ್ರಣಾಳಿಕೆ ಬಿಡುಗಡೆ ಆಗಿದೆ ಅಷ್ಟೇ, ಇದರ ಬಗ್ಗೆ ಅಬ್ಬರದ ಭಾಷಣಗಳು ಕೂಡ ಮುಂದಿನ ದಿನಗಳಲ್ಲಿ ಈ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಕಾಣ್ಲಿಕ್ಕೆ ಸಿಕ್ಕತ್ತೆ. ಆಗ ಕಾಂಗ್ರೆಸ್ನ ನಾಯಕರು ಬಿಜೆಪಿಯ ಪ್ರಣಾಳಿಕೆಯನ್ನ ವಿಶ್ಲೇಷಣೆ ಮಾಡೋದು, ಬಿಜೆಪಿಯ ನಾಯಕರು ಕಾಂಗ್ರೆಸ್ನ ಈ ಗ್ಯಾರಂಟಿಗಳ ಬಗ್ಗೆ ವಿಶ್ಲೇಷಣೆ ಮಾಡೋದು ಇದ್ದೇ ಇರುತ್ತೆ. ಆಯಾ ದಿನ ಆಯಾ ಸಂದರ್ಭಕ್ಕೆ ಅನುಗುಣವಾಗಿ ವಿಶ್ಲೇಷಣೆಗಳನ್ನ ರಿಪಬ್ಲಿಕ್ ಕನ್ನಡದ ವೇದಿಕೆಯಲ್ಲಿ ನೀವು ಗಮನಿಸಬಹುದು. ಸದ್ಯಕ್ಕೆ 2024ರ ಭಾರತದ ಮಾರ್ಗಸೂಚಿ ಅಂತ ಹೇಳಿ ಬಿಜೆಪಿ ಘೋಷಿಸಿಕೊಳ್ತಾ ಇರುವ ಸಂಕಲ್ಪ ಪತ್ರ ಇವತ್ತು ಬಿಡುಗಡೆಯಾಗಿದೆ. ಕಾಂಗ್ರೆಸ್ ಬಿಡುಗಡೆ ಮಾಡಿದ್ದ ಪ್ರಣಾಳಿಕೆಯ ಅಂಶಗಳು ಹಾಗೆ ಬಿಜೆಪಿಯ ಪ್ರಣಾಳಿಕೆಯ ಅಂಶಗಳು ಕಂಪ್ಯಾರಿಸನ್ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಪ್ರಮುಖವಾಗಿ ಎರಡರ ಟಾರ್ಗೆಟ್ ಕೂಡ ಯುವ, ರೈತ, ಮಹಿಳೆ, ಶ್ರಮಿಕ ವರ್ಗ, ಈ 4 ವರ್ಗಗಳನ್ನ ಗಮನದಲ್ಲಿಟ್ಕೊಂಡೇ ಎರಡೂ ರಾಷ್ಟ್ರೀಯ ಪಕ್ಷಗಳು ಕೂಡ ಪ್ರಣಾಳಿಕೆಯನ್ನ ರೂಪಿಸಿವೆ. ಆದ್ರೆ ಯಾವುದು ಹೆಚ್ಚಿಗೆ ಕನ್ವಿನ್ಸಿಂಗ್ ಆಗಿದೆ, ಜನರನ್ನ ತಲುಪಿಸುವಂತಹ ಹಾಗೆ ಜನರ ಆಶೋತ್ತರಗಳನ್ನ ಈಡೇರಿಸುವಂತಹ ಭರವಸೆಗಳು ಯಾವುದು, ಇಷ್ಟೊತ್ತವರೆಗೂ ವಿಶ್ಲೇಷಣೆಯನ್ನ ಮಾಡ್ತಾ ಇದ್ವಿ. ನೋಡೋಣ ಮತದಾರರನ್ನ ಯಾವುದು ಹೆಚ್ಚು ಕನ್ವಿನ್ಸ್ ಮಾಡುತ್ತೆ ಅಂತ ಹೇಳಿ. ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಡವರ ಪರ ಘೋಷಣೆಗಳು, ಉಚಿತ ಪಡಿತರ ಯೋಜನೆ, ಬಡವರಿಗೆ ಉಚಿತ ವಿದ್ಯುತ್, ಮುದ್ರಾ ಸಾಲದ ಮೊತ್ತ ದ್ವಿಗುಣಗೊಳಿಸೋದು, ಇದೆಲ್ಲವೂ ಕೂಡ ಭರವಸೆ ಜನರಿಗೆ ನೀಡಿರೋದು ಬಿಜೆಪಿ ಪಾಳೆಯ. ಉಚಿತ ವಸತಿ ಯೋಜನೆಯ ವಿಸ್ತರಣೆ ಕೂಡ, 70 ವರ್ಷ ಮೇಲ್ಪಟ್ಟವರಿಗೆ ಉಚಿತ ಆರೋಗ್ಯ ಸೇವೆ, 3 ಕೋಟಿ ಲಖ್ಪತಿ ದೀದಿಗಳು. ಬಿಜೆಪಿ ಪ್ರಣಾಳಿಕೆಯಲ್ಲಿ ಬಡವರಿಗೆ ಅಥವಾ ಬಡವರ ಪರ ಭರಪೂರ ಯೋಜನೆಗಳ ಘೋಷಣೆಯಾಗಿದೆ. ಗಮನಿಸ್ತಾ ಇದ್ವಿ, ಒಂದ್ ಕಡೆ ಕಾಂಗ್ರೆಸ್ನ ಪ್ರಣಾಳಿಕೆಗಳು, ಮತ್ತೊಂದು ಕಡೆ ಅಂದ್ರೆ ಪ್ರಣಾಳಿಕೆಯಲ್ಲಿ ಕೊಟ್ಟಿರುವಂತಹ ಭರವಸೆಗಳು ಏನು. ಬಿಜೆಪಿ ಪಾಳಿಯ ಈಗ ಸಂಕಲ್ಪ ಪತ್ರ ಬಿಡುಗಡೆ ಮಾಡಿದೆಯಲ್ಲ, ಅದರಲ್ಲಿ ಉಲ್ಲೇಖ ಆಗಿರುವಂತಹ ಜನಪರ ಭರವಸೆಗಳು ಏನು ಅಂತ. ಒಟ್ನಲ್ಲಿ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಬಿಜೆಪಿಯ ಪ್ರಣಾಳಿಕೆ ಕಾಂಗ್ರೆಸ್ಗೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿದೆ. ಇನ್ನು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ. ಸದ್ಯ ಯಾವ ರೀತಿಯ ಚರ್ಚೆಗಳಾಗ್ತಾ ಇದೆ ಸಾರ್ವಜನಿಕ ವಲಯದಲ್ಲಿ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಂಗಳೂರಿನಿಂದ, ಮೈಸೂರಿನಿಂದ ರಂಜಿತ್ ಇದ್ದಾರೆ, ಶ್ರೀಪಾದ್ ಕೂಡ ಜಾಯಿನ್ ಆಗಿದ್ದಾರೆ. ನಾಗೇಂದ್ರ ಬಾಬು, ಮಂಗಳೂರಿಗೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಎಂಟ್ರಿ ಆಗುತ್ತೆ ಸಾಯಂಕಾಲದ ಹೊತ್ತಿಗೆ, ಬಟ್ ಅದಕ್ಕೂ ಮುನ್ನ ಪ್ರಣಾಳಿಕೆ ಬಿಡುಗಡೆಯಾಗಿದೆ. ಯಾವ ರೀತಿಯ ಚರ್ಚೆಗಳು ಕೇಳೋದಕ್ಕೆ ಸಿಗ್ತಾ ಇದೆ? ಶ್ರುತಿ, ನೋಡಿ, ಇವತ್ತು ಮಂಗಳೂರಿಗೆ ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ಇಲ್ಲಿ ಭರ್ಜರಿ ರೋಡ್ ಶೋವನ್ನು ನಡೆಸ್ತಾ ಇದ್ದಾರೆ. ಇದು ಮೊದಲನೇ ಬಾರಿ ಅಲ್ಲ, ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲೂ ಕೂಡ, ಅಂದರೆ 2019ರ ಚುನಾವಣೆ ಸಂದರ್ಭದಲ್ಲೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಇಲ್ಲಿಗೆ ಆಗಮಿಸಿ ಭರ್ಜರಿಯಾಗಿ ರೋಡ್ ಶೋವನ್ನು ಕೂಡ ನಡೆಸಿದರು. ಇವತ್ತು ಕೂಡ ಅದೇ ರೀತಿಯಾಗಿ ರೋಡ್ ಶೋವನ್ನು ನಡೆಸಲಿದ್ದಾರೆ. ಆ ಒಂದು ರೋಡ್ ಶೋ ನಡೆಯುವಂಥ ಜಾಗದಲ್ಲಿ ನಾನು ನಿಂತಿದ್ದೀನಿ. ಯಾವ ರೀತಿಯಾಗಿ ಕಂಪ್ಲೀಟ್ ಆಗಿ ಈಗ ಕೇಸರಿಮಯ ಆಗಿದೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ನೋಡಿ, ಇವತ್ತು ಪ್ರಮುಖವಾಗಿ 2,000ಕ್ಕೂ ಹೆಚ್ಚು ಪೊಲೀಸರನ್ನು ಈ ರೋಡ್ ಶೋ ನಡೆಯುವಂಥ ಈ ಜಾಗದಲ್ಲಿ ನಿಯೋಜನೆ ಮಾಡಲಾಗಿದೆ. ಅಲ್ಲಲ್ಲಿ KSRP ತುಕಡಿಗಳನ್ನು ನಿಯೋಜನೆ ಮಾಡೋ ಮೂಲಕ ಪೊಲೀಸರನ್ನು ಅಲ್ಲಿ ಹದ್ದಿನ ಕಣ್ಣಿಗೋಸ್ಕರ ಇಡಲಾಗಿರುವಂಥದ್ದು. ಈ ಒಂದು ರೋಡ್ ಶೋ ನಡೆಯುವಂಥ ರಸ್ತೆ ಬದಿಗಳ ಕಟ್ಟಡಗಳಲ್ಲಿ ಇವತ್ತು ಯಾರೇ ಉಳಿದುಕೊಂಡ್ರು ಕೂಡ, ಪ್ರತಿಯೊಬ್ಬರನ್ನು ಕೂಡ ನಾವು ಗಮನಿಸ್ತಾ ಇದ್ವಿ, ಯಾರೇ ಬಂದರೂ ಕೂಡ ಅವರು ಆಧಾರ್ ಕಾರ್ಡ್ ದಾಖಲೆಗಳನ್ನು ತೋರಿಸಿಯೇ ಇಲ್ಲಿ ಉಳಿದುಕೊಳ್ಳುವಂಥ ಕೆಲಸಗಳನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಪೊಲೀಸರು ಕೂಡ ಅದೇ